ಸಿಎಂ ಸ್ಥಾನಕ್ಕೆ ಗುದ್ದಾಟ ಇವತ್ತೇ ಬ್ರೇಕ್ ಬೀಳುತ್ತಾ ದೆಹಲಿಯಲ್ಲಿ ಇಂದು ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ಸಭೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಗಾದಿಗಾಗಿ ಗುದ್ದಾಟ ದೆಹಲಿಯಲ್ಲಿ ಖರ್ಗೆ ಸುರ್ಜೇವಾಲ್ ಕೆಸಿ ವೇಣುಗೋಪಾಲ್ ಸಭೆ ಸಿಎಂ ಸ್ಥಾನಕ್ಕೆ ಗುದ್ದಾಟ ಇವತ್ತೇ ಬೀಳುತ್ತಾ ಬ್ರೇಕ್ ದೆಹಲಿಯಲ್ಲಿ ಇಂದು ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ಸಭೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಗಾದಿಗಾಗಿ ಗುದ್ದಾಟ ದೆಹಲಿಯಲ್ಲಿ ಖರ್ಗೆ ಸುರ್ಜೇವಾಲ್ ಕೆಸಿ ವೇಣುಗೋಪಾಲ್ ಸಭೆ ನಂತರ ರಾಹುಲ್ ಗಾಂಧಿ ಜೊತೆ ಸಭೆಯನ್ನ ಮಾಡುವಂತಹ ಅವರು ಬಳಿಕ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಈ ಒಂದು ಸಭೆಯ ನಂತರ ಮುಂದಿನ ಸಿಎಂ ಡಿಸಿಎಂ ಸ್ಥಾನ ನಿರ್ಣಾಯಕ ಆಗುತ್ತೆ ಚೆನ್ನಾಗಿದೆ ಇದು ಅಲ್ಲ ಸಭೆ ಮಾಡಬೇಕು ಮೀಟಿಂಗ್ ಮಾಡಬೇಕು ಅಂತಂದ್ರೆ ಇವತ್ತೇ ಯಾಕೆ ಈ ಹಿಂದೆಯೂ ಮಾಡ್ಕೊಂಡು ಬಿಡಬೇಕಾಗಿತ್ತು ಬೇರೆ ಆಪ್ಷನ್ ಸಿಗ್ತಿರ್ಲಿಲ್ಲ ಇವಾಗ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ ಸರ್ ದೆಹಲಿಯಲ್ಲಿ ಇಂದು ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ನಿರ್ಣಾಯಕ ಸಂಧಾನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಗೊಂದಲ ಇದೆಯಲ್ಲ ಅದು ಇವತ್ತು ಅಥವಾ ನಾಳೆಯಲ್ಲಿ ತೆರೆ ಬೀಳುವ ಸಾಧ್ಯತೆ ಇದೆ ಡಿಸೆಂಬರ್ 1ನೇ ತಾರೀಕು ಒಳಗಡೆ ಎಲ್ಲ ಪರದೆ ಮುಚ್ಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಗೊತ್ತಿಲ್ಲ ಆದರೆ ಕುರ್ಚಿ ಕದನ ಅನ್ನುವಂತಹ ಒಂದು ದೊಡ್ಡ ಚಂಡೆ ಇದೆಯಲ್ಲ ಅದು ಹೈಕಮಾಂಡ್ ಅಂಗಳಕ್ಕಂತೂ ಬಿದ್ದಿದೆ ಇಷ್ಟು ದಿನ ಬೆಂಗಳೂರಿನಲ್ಲಿದ್ದಂತಹ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಹೋಗಿದ್ರು ಪಕ್ಷದಲ್ಲಿ ಬೆಳವಣಿಗೆಯ ಬಗ್ಗೆ ಮಾತನಾಡಿದ ಖರ್ಗೆ ಸಭೆಯನ್ನ ನಡೆಸಿ ಚರ್ಚೆ ಕೂಡ ಮಾಡಿದ್ದಾರೆ ಈ ಮಧ್ಯೆ ಪಕ್ಷದ ನಾಯಕ BK ಹರಿಪ್ರಸಾದ್ ಆಗಿರ್ಬೋದು ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ನಡೆದಂತಹ ಒಂದಿಷ್ಟು ಚರ್ಚೆಗಳು ಹೈಕಮಾಂಡ್ಗೆ ಇದೀಗ ಸಿಎಂ ಮತ್ತು ಡಿಸಿಎಂ ನಡುವೆ ಸಂಧಾನಕ್ಕೆ ದಿನಾಂಕ ನಿಗದಿ ಮಾಡಲಾಗಿದೆ ಅನ್ನುವಂತಹ ವಿಚಾರ ಕೂಡ ಈಗ ಗೊತ್ತಾಗಿದೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಿಎಂ ಡಿಸಿಎಂ ನಡುವೆ ಸಂಧಾನ ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ಶೀಘ್ರದಲ್ಲೇ ದೆಹಲಿಗೆ ಬರುವಂತೆ ಬುಲಾವ್ ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಇದರಿಂದ ನವೆಂಬರ್ 29ರಂದು ಸಂಧಾನ ಮಾತುಕತೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ವಾರಾಂತ್ಯಕ್ಕೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳಿದೆ ಸಿಎಂ ಸ್ಥಾನ ಹಂಚಿಕೆಯ ಬಗ್ಗೆ ಎದ್ದಿರುವಂತಹ ಗೊಂದಲವನ್ನ ಹೈಕಮಾಂಡ್ ಮಧ್ಯಪ್ರವೇಶಿಸಿ ತೆರೆಯನ್ನ ಎಳೆಯುತ್ತದೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಹೀಗಾಗಿ ಈ ಒಂದು ವಿಷಯದವನ್ನ ಸಿಎಂ ಡಿಸಿಎಂ ಗಮನಕ್ಕೆ ತಂದು ಅಧಿಕಾರ ಹಂಚಿಕೆ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೋ ಅದು ಸಕ್ಸಸ್ ಆಗುತ್ತೋ ಎಲ್ಲ ಕ್ಲಿಯರ್ ಮಾಡ್ಕೊಬಿಡ್ಬೇಕು ಮಾತುಕತೆಯಲ್ಲೇ ಎಲ್ಲ ಮುಗಿದೋಗುತ್ತೆ ಅಂತಂದು ಇಷ್ಟು ದಿನ ಟೈಮ್ ತಗೊಳತ್ತಾ ನೀವು ಯೋಚನೆ ಮಾಡಿ ಮಾತುಕತೆಯಲ್ಲಿ ಈ ಒಂದು ಸರ್ಕಾರ ನಿರ್ಧಾರವಾಗುತ್ತೆ ಅಥವಾ ಯಾವುದೋ ಒಂದು ಮಾತುಕತೆ ಮಾಡಿ ಮೀಟಿಂಗ್ ಮಾಡಿ ಸಮಾಧಾನ ಮಾಡ್ಲಿಕ್ಕೆ ಆಗುತ್ತೆ ಅಂತಂದ್ರೆ ಇಷ್ಟು ದಿನ ತೆಗೆದುಕೊಳ್ತಾ ಇತ್ತಾ ಅನ್ನೋದು ನನ್ನ ಪ್ರಶ್ನೆ ಏನೇ ಆದರೂ ಕೂಡ ನಿರ್ಣಾಯಕ ದಿನ ಅಂತ ಹೇಳಿ ಗುರ್ತು ಮಾಡಿದ್ದಾರೆ ಸೊ ಆ ಒಂದು ದಿನದಲ್ಲಿ ಎಲ್ಲ ಬದಲಾವಣೆಗಳು ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ದೆಹಲಿಯಲ್ಲಿ ಖರ್ಗೆ ಸುರ್ಜೇವಾಲ್ ಅವರು ಕೆಸಿ ವೇಣುಗೋಪಾಲ್ ಅವರು ಸಭೆಯನ್ನು ಮಾಡ್ಕೊಂಡಿದ್ದಾರೆ ತದಾದ ನಂತರ ಅವರು ಡಿಸಿಷನ್ ರಾಹುಲ್ ಗಾಂಧಿ ಅವ್ರಿಗೆ ತಿಳಿಸ್ತಾರೆ ರಾಹುಲ್ ಗಾಂಧಿ ಅವರು ಏನು ಎತ್ತ ಅನ್ನೋದನ್ನು ಹೇಳ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅದು ಕೂಡ ಪ್ರಬಲವಾಗಿದೆ ಈ ಒಂದು ಮೂವ್ ಮಾಡಿದ್ರು ಕೂಡ ಏನು ಬೇಕಾದ್ರೂ ಆಗ್ಬೋದು ಸರ್ಕಾರವೇ ಬೀಳ್ಬಹುದು ಎನ್ನುವಂತಹ ಆತಂಕ ಕೂಡ ಅಲ್ಲಿದೆ DK ಶಿವಕುಮಾರ್ ಅವರು ಇಷ್ಟು ವರ್ಷ ನಾನು ದುಡಿದಿದ್ದೀನಿ ಪಕ್ಷಕ್ಕೆ ಇಷ್ಟು ವರ್ಷ ಪಕ್ಷ ಕಟ್ಟಬೇಕಾದ್ರೆ ನಾನು ಕೆಲಸ ಮಾಡಿದ್ದೀನಿ ಪಕ್ಷಕ್ಕಾಗಿ ಕರ್ನಾಟಕ ಅಂತಲ್ಲ ಬೇರೆ ಒಂದು ರಾಜ್ಯದಲ್ಲೂ ಕೂಡ DK ಶಿವಕುಮಾರ್ ಹವಾ ಹಾಗೆ ಇದೆ DK ಶಿವಕುಮಾರ್ ಅವರು ಎಲ್ಲೇ ಎಲೆಕ್ಷನ್ ಆದ್ರೂ ಕೂಡ ಅವರ ಒಂದು ಸಹಾಯ ಇದ್ದೇ ಇರುತ್ತೆ ಪಕ್ಷಕ್ಕೆ ರೈಟ್ ಹೆಂಗ್ ಬಿಟ್ಕೊಡ್ತಾರೆ ಹೆಂಗ್ ಬಿಟ್ಕೊಡಕ್ ಸಾಧ್ಯ ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನು ಒಂಚೂರು ಮುಟ್ಟಕ್ಕೆ ಹೋದ್ರೂ ಕೂಡ ಅಹಿಂದ ನಾಯಕರು ಬಿಡೋದಿಲ್ಲ ಅಹಿಂದ ಜನಗಳು ಬಿಡೋದಿಲ್ಲ ಆ ಒಂದು ಕಾರಣಕ್ಕೆ ಹೆಂಗಿದೆ ಅಂತಂದ್ರೆ ಕತ್ತಿ ಮೇಲೆ ನಡೆದಂಗಿದೆ ಇಲ್ಲಿ ಹೈಕಮಾಂಡ್ಗೆ ಸುಮ್ ಹೇಳೋದಲ್ಲ ನಾವಿಲ್ಲಿ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕತ್ತಿ ಮೇಲೆ ನಡೆದಂಗಿದೆ ಅಟ್ ಪ್ರೆಸೆಂಟ್ ಸಿಚುವೇಶನ್
ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.